ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನು ಗುರು ನೈಟ್ ಹೊಲ್ಟ್ಬಿಡಿ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ ಗುರು, ತುಮಕೂರಿಂದ ಈಗ ಜಸ್ಟ್ ತುಮಕೂರದ ಬಿಟ್ಟು ಯಲ್ಲಾಪುರ ಬಿಟ್ಟು ಸ್ವಲ್ಪ ಮುಂದೆಗಡೆ ಬಂದಿದ್ದೀವಿ. ಸೊ ಈಗ ನಮ್ಮೂರ ಹತ್ರ ಹೋಗ್ತಾಯಿದ್ದೀನಿ, ಮಧುಗಿರಿ ಹತ್ರ. ಏನಿಲ್ಲ, ಅಲ್ಲಿ ಜಾತ್ರೆ ಇದೆ, ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ. ತುಮಕೂರಿಗೆ ಬಂದಿದ್ದಲ್ಲ, ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಇದು ಚೈನ್ಸ್ ಪ್ಯಾಕೆಟ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಿಟ್ಟು ಸ್ವಲ್ಪ. ಸೊ ಇನ್ನು ಯಾಕೆ ಸುಮ್ಮನೆ ಹಂಗೆ ಬೆಂಗಳೂರಿಗೆ ಹೋದು, ಹೆಂಗೂ ಜಾತ್ರೆ ಇದೆ ಇಲ್ಲಿ ಬೆಳ್ಳಿ ಪಲ್ಲಕ್ಕಿ. ಸೊ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಬ್ರದರ್ ಪ್ಲ್ಯಾನ್ ಹಾಕಿದ್ವಿ. ಸೊ ನಮ್ಮ ಬ್ರದರ್ ಆದರೆ ಬಸ್ಸಲ್ಲಿ ಬರ್ತಾಯಿದ್ದಾರೆ ಬೆಂಗಳೂರಿಂದ. ಇವಾಗ ನಾನು ಇಲ್ಲಿಂದ ಮಧುಗಿರಿಗಾದ್ರೆ ಹೋಗ್ಬಿಟ್ಟು, ಸೊ ಅವ್ರು ಬರೋದು ಇನ್ನೊಂದು ಮೇ ಬಿ ಒಂದು 8:30 ಅಷ್ಟೊತ್ತಿಗೆಲ್ಲ ಬರ್ತಾರೆ ನನಗೆ ಗೊತ್ತಿರೋ ಹಾಗೆ. ನಾವು ಆರಾಮ ನಿಧಾನಕ್ಕೆ ಹೋಗೋಣ. ಅಲ್ಲೊಂದಿಟ್ಟು ಹೋಗಿ ಟಿಫನ್ ಊಟ ಮಾಡ್ಕೊಂಡು ಹೋಗ್ಬೇಕು. ಮೇ ಬಿ ಐ ಥಿಂಕ್ ಪೆಟ್ರೋಲ್ ಆದರೆ ಆಗಲ್ಲ ಹೋಗೋರು, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಇನ್ನು ನಮ್ಮದಕ್ಕೆಲ್ಲ 500 ಅವೆಲ್ಲ ವೇಸ್ಟು. ಸುಮ್ಮನೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬೇಕಷ್ಟೇ ನಮ್ಮ ಹತ್ರ ಎಲ್ಲ ಗಾಡಿಗಳಿಗೆ. ಗುರು ವೈಸರ್ ಕ್ಲೋಸ್ ಮಾಡ್ಕೊಂಡ್ರೇನು ಕಾಣಿಸ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಧೂಳು ಆಗೋಗ್ಬಿಟ್ಟಿದೆ ವೈಸರೆಲ್ಲ. ಸೊ ಫಸ್ಟು ವೈಸರ್ ಚೇಂಜ್ ಮಾಡಿಸ್ಬೇಕು. ವೈಸರ್ ಚೇಂಜ್ ಮಾಡ್ತಿಲ್ಲ ಅಂದರೆ ಹೆಲ್ಮೆಟೇ ಚೇಂಜ್ ಮಾಡೋಕ್ತೀನಿ ಗುರು. ವೈಸರ್ ಹಾಕ್ಸೋಣ ಅಂತ ಹೋದ್ರೆ 1000 ಸಮಥಿಂಗ್ ಎಷ್ಟಾಗುತ್ತೆ, 1500 ಸಮಥಿಂಗ್ ಎಷ್ಟಾಗುತ್ತೆ ನನಗೆ ಗೊತ್ತಿರೋ ಹಾಗೆ ಎಕ್ಸರ್ದು. ಸೊ ಅದ್ರ ಬದಲಿಗೆ ಇನ್ನು ಹೆಂಗೂ ಒಂದು 4000 ಹಾಕ್ಬಿಟ್ರೆ ಒಂದು 5.5 6ಗೆ MT ಹೆಲ್ಮೆಟ್ ಬರುತ್ತೆ. MT ತಗೊಂಡ್ರೆ ಸರಿ ಹೋಗುತ್ತೆ. ಸೊ ಇಲ್ಲಾಂದರೆ SMK ತಗೊಳ್ಳೋಣ ಇದ್ದೀನಿ, SMK ಆರ್ MT ನೋಡೋದ. ಅಲ್ಲಿ ಹೋಗ್ಬಿಟ್ಟು ನಮಗೆ ಕಂಫರ್ಟಬಲಾಗಿ ಯಾವ್ದು ಚೆನ್ನಾಗಿರುತ್ತೋ ಅದು ನೋಡಿ ತೊಗೊಳ್ತೀನಿ. ಸೊ SMK ಹೆಲ್ಮೆಟ್ ಆದರೆ 5000ಗೆ ಸಿಗುತ್ತೆ ಗುರು. ನೈಟ್ ಟೈಮ್ ಓವರ್ ಸ್ಪೀಡು ನಮಗೆ ವೇಸ್ಟು. ಸೊ ನಾನು ಜಾಸ್ತಿ ನೈಟ್ ಹೊತ್ತು ಸ್ಪೀಡಾಗಿ ಹೋಗಲ್ಲ. ಸೊ ಫಾಗ್ ಲ್ಯಾಂಪ್ಗಾದರೆ ಎಲ್ಲೋ ಫಿಲ್ಟರ್ ಹಾಕಿದೆ. ಸೊ LED ಯಾವ ಥರ ಕಾಣಿಸೋದು ನೋಡೋಣ ಅಂತಬಿಟ್ಟು ರಿವ್ಯೂ ಮಾಡಾಕಿದ್ದೀನಿ ಎಲ್ಲೋ ಫಿಲ್ಟರ್ನ. ಯಾವ ಥರ ಕಾಣಿಸುತ್ತೆ ಅಂದರೆ ಸ್ವಲ್ಪ ಬೆಟರ್. ಓಕೆ. ಸೊ ಫಸ್ಟು ಇಲ್ಲಿ ರೇಡಿಯೇಟರ್ಗೆ ಸಿಕ್ಕಾಪಟ್ಟೆ ಟಚ್ ಆಗ್ತದೆ ನೋಡಿ, ಅರ್ಧ ಬಲ್ಕು ಇಲ್ಲೇ ಬೀಳ್ತದೆ ರೇಡಿಯೇಟರ್ಗೆ. ಸೊ ಇದನ್ನು ಆ ಬಂಪರ್ ತೆಗೆಸಾಕ್ಬಿಟ್ಟು ಸೊ ಇಂಜಿನ್ ಸ್ಕ್ರಾಚ್ಗಳಾದ್ರೆ ಹಾಕಿಸ್ಬೇಕು, ಅವಾಗ ಇಲ್ಲಿಗನ ಬರುತ್ತೆ. ಸೊ ಅವಾದರೆ ಚೆನ್ನಾಗಿ ಬಿಡುತ್ತೆ. ಇಲ್ಲಿಂದ ಅಂದರೆ ಕರೆಕ್ಟಾಗಿ ಲೈಟ್ಸ್ ಬರುತ್ತೆ. ಇಲ್ಲಿಗೆ ಲೈಟ್ ಹಾಕ್ಬಿಟ್ರೆ ಕರೆಕ್ಟಾಗಿ ಬೀಳುತ್ತೆ ಗುರು ರೋಡಿಗೆ. ಇಲ್ಲೆಲ್ಲ ಅರ್ಧ ಇದೆ ತಿಂದಾಗ್ತಾಯಿದೆ ಒಡ್ಡಿ ಮಗೊಂದು. ಸೊ ಇಲ್ಲಿಗೆ ಹಾಕ್ಸ್ಬಿಟ್ರೆ ಚೆನ್ನಾಗಿರುತ್ತೆ. ಅದನ್ನು ಬೆಂಗಳೂರಿಗೆ ಹೋಗ್ಬಿಟ್ಟು ಆರ್ಡರ್ ಆದರೆ ಮಾಡಬೇಕಂತೆ, ಇನ್ನೂ ಬರೋಲ್ಲ ಅಂತ ಹೇಳ್ತಾರೆ, ಸ್ಟಾಕ್ ಇರೋಲ್ಲ ಅಂತ ಹೇಳಿದರು ನನಗೆ ಗೊತ್ತಿರೋರು. ಒಂದು 3 ಸ್ಟೋರಲ್ಲಾದರೆ ಕೇಳಿ ನೋಡಿದೆ, ಫೋನ್ ಮಾಡಿ ಅವ್ರಿಗೆ, ಸ್ಟಾಕ್ ಇಲ್ಲ ಬ್ರೋ ನೀವು ಕೇಳ್ತಾರ ಟೈಪು ಅಂತ. ನೋಡ್ಬೇಕು, ಆರ್ಡ್ರ್ ಮಾಡಬೇಕು ಹೋಗಿ ವೆಬ್ಸೈಟಲ್ಲಿ ಕೂತ್ಕೊಂಡು. ಅದಾದ ವೆಬ್ಸೈಟ್ ಹೇಳಿದ್ದಾರೆ ನಮಗೆ ಗೊತ್ತಿರೋ ಒಬ್ಬರು, ಐ ಮೀನ್ ಹಿಂಗೆ ಯೂಟ್ಯೂಬರ್ ಅವರು. ಸೊ ಅವ್ರು ಹೇಳಿದ್ದಾರೆ ಈ ಥರ ತೊಗೊಳ್ಳಿ ಬ್ರೋ ಚೆನ್ನಾಗಿರುತ್ತೆ ಅಂತ ಬಿಟ್ಟು. ಅದೊಂದು ತೊಗೊಳೋದ. ನನಗೂ ಅದೊಂಥರ ಚೆನ್ನಾಗಿದೆ, ಗಾಡಿಗೂ ಫುಲ್ ಸೇಫ್ಟಿ ಆಗಿರುತ್ತೆ. ಇಂಜಿನ್ಗೆಲ್ಲನೂ ಏನು ಸ್ಕ್ರ್ಯಾಚ್ ಆದರೆ ಏನಾಗಲ್ಲ, ಏನಾದರೂ ಕ್ರ್ಯಾಶ್ ಆದರೆ. ನೈಟ್ ರೈಡ್ ಏನಾದ್ರಲ್ಲಿ ಒಂಥರ ಕಿಕ್ಕ ಸಖತ್ತಾಗಿರುತ್ತೆ, ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗ್ಬೇಕು. ಈ ರೋಡ್ ಬಗ್ಗೆ ಸಿಕ್ಕಾಪಟ್ಟೆ ಗೊತ್ತಿರೋ ನನಗೆ, ಸೈಕಾಗಿರುತ್ತೆ ಈ ರೋಡು. ಸೊ ಅದಕ್ಕೆ ನಾವೊಂದು 70 or 80 ಒಳಗಡೆ ಹೋಗಬೇಕು. 80 ಮೇಲಂತೂ ಹೋಗಲ್ಲ, ಇದು ಫಿಕ್ಸು ಈ ರೋಡಲ್ಲಿ. ಸೊ ಯಾಕಂದರೆ ನನಗೆ ಬುದ್ಧಿ ಬಂದಾಗಿಂದ ಅಡ್ಡಾಡ್ತಾ ಇದ್ದೀನಿ ಗುರು. ಕಾಲೇಜ್ಗೆ ಸ್ಕೂಲಿಗೆ ಬರಲಿಲ್ಲ, ಕಾಲೇಜ್ಗೆಲ್ಲ ಬಂದಿದ್ದೀನಿ ಇದೇ ರೋಡಲ್ಲಿ, ಬಸ್ಸುಗಳಿಗೆ ಮತ್ತು ಬೈಕಲ್ಲಿ ನೈಟೆಲ್ಲ ಅಡ್ಡಾಡಿದ್ದೀನಿ. ಮತ್ತು ಈಗ ಬೈಕು ಮತ್ತು ಅಡ್ವೆಂಚರಲ್ಲಿ ತಗೊಂಡು ಸಿಕ್ಕಾಪಟ್ಟೆ ಅಡ್ಡಾಡಿದ್ದೀನಿ. ಹೆವಿ ಅಂದರೆ ಈಗ ಜನಗಳೇನು ಅಷ್ಟು ಸಡನ್ನಾಗಿ ಯಾರೂ ಬರೋಲ್ಲ, ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಂಬರ್ತಾರೆ. ಈ ಹೆವಿ ನಾಯಿಗಳಂತೂ ಸಿಕ್ಕಾಪಟ್ಟೆ ಬರ್ತಾವೆ ಗುರು, ಸಡನ್ನಾಗಿ ಬಂದುಬಿಡ್ತಾವೆ ವಿಲೇಜ್ ಕಡೆಯಲ್ಲೇ, ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರನೇ ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡ್ರು. ಮತ್ತು ನೋಡಿ ಫಾಗ್ ಲ್ಯಾಂಪ್ ಆಫ್ ಮಾಡಿಬಿಟ್ರೆ ನೋಡಿ ಏನಾದ್ರು ಕಾಣಿಸ್ತಾ ಇದೆಯಾ? ಸೊ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೀವು ನೋಡ್ತಾ ಇರೋದು ಹೈ ವಿಮೆ ಹಾಕ್ಕೊಂಡಿದ್ದೀನಿ ನಾನು, ಲೋ ವಿಮೆ ಹಾಕಿಲ್ಲ. ಸೊ ಅದಕ್ಕೋಸ್ಕರನೇ ಫಾಗ್ ಲ್ಯಾಂಪ್ ಹಾಕ್ಸ್ಕೊಡೋದು. ಫಾಗ್ ಲ್ಯಾಂಪ್ ಹಾಕಿಸ್ಕೊಂಡ್ರೆ ಈ ಪೊಲೀಸವ್ರಿಗೂ ಅದಕ್ಕೂ ಫೈನ್ ಹಾಕ್ತಾರೆ. ಈಗ ಫಾಗ್ ಲ್ಯಾಂಪ್ ಹಾಕ್ಸಂಗಿಲ್ಲ, ಎಕ್ಸ್ಟ್ರಾ ಗಾಡಿ ಮಾಡಿಫೈ ಮಾಡೋಂಗಿಲ್ಲ, ಅದು ಇದು ಅಂತ ಬಿಟ್ಟು ನೋಡಿ. ಇದರಲ್ಲಿ ಹೆಂಗನ್ನ ಓಡಿಸ್ಕೊಂಡು ಹೋಗೋದೇಳಿ. ಓಕೆ, ಇಲ್ಲಿ ಈಗ ಒಂದು ರೇಂಜ್ ಹಿಂಗೆ ಓಡಿಸ್ಕೊಂಡು ಹೋಗ್ತೀವಿ ಅಂದ್ಕೊಳ್ಳಿ. ಸೊ ನಾವೀಗ ಎಲ್ಲಾದರೂ ಲಾಂಗ್ ಹೋಗ್ತೀವಿ ಕಾಡುಗಳಿಗೆ ಅಲ್ಲೂ ಇಲ್ಲೂ. ಸೊ ಅವಾಗ ಏನು ಮಾಡೋದು? ಅವಾಗ ಏನು ಕಾಣಿಸಲ್ಲ ಗುರು, ಸಿಕ್ಕಾಬಿಟ್ಟೆ ರೋದ್ನೆ. ಇಲ್ಲ ನಾರ್ಮಲಾಗಿ ಹೆಡ್ಲೈಟರು ಚೆನ್ನಾಗಿರೋದು ಕೊಡ್ತಾರೆ ಅಂದರೆ ಅದು ಕೊಡೋಲ್ಲ. ಇದೇ ಬೈಕಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಾದ್ರಲ್ಲೂ ಅಷ್ಟೇ. ನಾನು ADVಯಲ್ಲೂ ಸಮೇತ ಅಷ್ಟು ಬರೋಲ್ಲ, ಇನ್ನೂ ಸ್ವಲ್ಪ ವೈಡಾಗಿ ಬರುತ್ತೆ ಅಷ್ಟೇ, ಸ್ವಲ್ಪ ವೈಡ್ ಆ್ಯಂಗಲ್ ಇದ್ರ ಲಿಸ್ಟ್ ಬರ್ತದೆ, ಅದೊಂದು ಸ್ವಲ್ಪ ಇಷ್ಟ ಬರುತ್ತೆ ಅಷ್ಟೇ. ಸೊ ನಾರ್ಮಲ್ ಹೈ ಲಾಂಗಿಂಗೆಲ್ಲ ಸೇಮ್ ಇದೆ, ಅಷ್ಟೊಂದೇನು ಪವರ್ಫುಲ್ ಆಗಿದ್ರೆ ಬರೋಲ್ಲ. BMW ಕಾರ್ಗಿರ್ತಾವಲ್ಲ ಆ ಥರ ಕೊಡಬೇಕು LED ಲೈಟ್ಸು, ಐ ಮೀನ್ ಹೆಡ್ಲೈಟ್ಸ್ನ ಇದಕ್ಕೆ ಬೈಕ್ಸ್ಗೆಲ್ಲ ಅವಾಗ ಕರೆಕ್ಟಾಗಿರುತ್ತೆ. ಮತ್ತು ಈ ಲಾರಿ ಅವರೆಲ್ಲ ಬರ್ತಾ ಇರ್ತಾರೆ ಆಪೋಸಿಟು, ಅವ್ರು ಐ ಬೀಮ್ ಹಾಕ್ಕೊಂಡು ಬರ್ತಾ ಇರ್ತಾರೆ ಗುರು, ರೋಡೇ ಕಾಣಿಸಲ್ಲ, ಏನು ಮಾಡ್ತೀರಲ್ಲಿ.
ನೋಡಿ ಅವ್ರು 4 ಪ್ಲೇಟ್ ಹಾಕೊಂಡು ಬರ್ತಾರೆ. ಅವು ಅಷ್ಟೇ LED ಲೈಟ್ ದೊಡ್ಡ ದೊಡ್ಡ ವಿಶೇಷ ಅಗಲ ಇರ್ತಾವೆ. ಒಂದೊಂದು ಪ್ಲೇಟು ವಿಶೇಷ ಅಗಲ ಇರುತ್ತೆ, ನನ್ನ ಕೈ ಅಷ್ಟು ಅಗಲ ಕರೆಕ್ಟಾಗಿ ಇರುತ್ತೆ. ಅಷ್ಟು ದೊಡ್ಡದಾಗಿ ಇರುತ್ತೆ, ಅದ್ರಲ್ಲಿ ಎಷ್ಟೊಂದು ಲೈಟ್ ಇರ್ತಾವೆ, ಅದನ್ನ ಹಾಕೊಂಬರ್ತಾರೆ. ಸೊ ಆ್ಯಕ್ಚುಲಿ ನಾನು ಇಲ್ಲಿ ಹಾಕ್ಸೋಣ ಅಂದ್ಕೊಂಡೆ. ಇಲ್ಲಿ ಮುಂದಗಡೆ ಇದತ್ರ ಹೆಡ್ಲೈಟ್ ಪಕ್ಕದಲ್ಲಿ ಚಿಕ್ಕವು ರೌಂಡಾಗಿ ಬರ್ತವೆ, ಎಷ್ಟಿಷ್ಟು ಮಿನಿ ಟೇಪು ಕೆಳಗಡೆ ಹಾಕ್ಸಿದೆ. ಸೊ ಫಸ್ಟ್ ಟೈಮ್ ನನ್ನ ಗಾಡಿ ಕ್ರ್ಯಾಶ್ ಆದಾಗ ಹೊಡೆದೋದು. ಸೊ ಅದರಿಂದ ಅಷ್ಟೊಂದು ಚೆನ್ನಾಗೇನು ಬರ್ತಿರಲಿಲ್ಲ. ಸೊ ಅದಕ್ಕೆ ರಿವ್ಯೂ ಮಾಡಿಬಿಟ್ಟೆ. ಸೊ ಇಲ್ಲಿ ಹಾಕ್ಸೋಣ ಅಂದ್ಕೊಂಡೆ ಹೆಡ್ಲೈಟ್ ಹತ್ರ, ಇಲ್ಲಿ ಪಕ್ಕದಲ್ಲಿ ಬರುತ್ತೆ ನಂಬರ್ ಪ್ಲೇಟ್ ಕೆಳಗಡೆ. ಸೊ ಲಾಕ್ಸೋಣ 3 ಲೈಟ್ ಬರ್ತಾವಲ್ಲಿ, 3 ಈ ಥರ 3 LED ಲೈಟ್ ಬಂದ್ಬಿಟ್ಟು ಹಿಂಗೆ ರೌಂಡ್ ಶೇಪಲ್ಲಿ ಬರುತ್ತೆ. ಹಿಂದೆಗಡೆ ಒಂದು ಇಷ್ಟದ ಬರುತ್ತೆ ಅದು LED ಲೈಟ್ಸು. ಸೊ 3000 ಮೇ ಬಿ ಎಷ್ಟೋ ಇದೆ ಅದು. ಅದನ್ನ ಹಾಕ್ಸೋಣ ಅಂದ್ಕೊಂಡೆ ಇವರು, ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ, ಲುಕ್ ಹೊಲ್ಟ ಹೋಗುತ್ತೆ ಅಂತ ಬಿಟ್ಟು ಹಾಕ್ಸೋಕೆ ಹೋಗಲಿಲ್ಲ. ಸೊ ಈಗ ನಾನು ಹಾಕ್ಸಿರೋ ಫಾಗ್ ಲ್ಯಾಂಪ್ ಬಂದುಬಿಟ್ಟು ವಿತ್ ಫಿಲ್ಟರ್ ಸೇರಿ ಎರಡಕ್ಕೂ 5000 ಏನೋ ಆಯ್ತು ಅಷ್ಟೇ. ಸೊ ಅಷ್ಟೊಂದು ಕಾಸ್ಟ್ಲಿ ಏನಲ್ಲ ಇದು. ನಾನು ಇಲ್ಲಿ ಲೈಟ್ಸ್ಗೆಲ್ಲ ಅಷ್ಟೊಂದು ದುಡ್ಡಿಗೆ ಕಾಲ ಗುರು. ಅವ್ಯಾವ ಇರ್ತವೆ 18,000 ಮತ್ತು 15,000 20,000 ಆ ಥರ ಎಲ್ಲ ನೋಡಿದ್ದೀನಿ ಲೈಟ್ಸು. ಬಟ್ ನನಗೆ ಯಾಕೆ ಅಷ್ಟೊಂದು ದುಡ್ಡು ಯಾರು ಇರ್ತಾರೆ ಗುರು. 8,000 ರೂಪಿ 9,000 ರೂಪೀಸ್ ಇದ್ದರೆ ನಾನೊಂದು 1 ಮಂತ್ EMI ಕ್ಲಿಯರ್ ಆಗುತ್ತೆ ಬೈಕ್ದು. ಸೊ 10,000 ಇದ್ದರೆ ಆರಾಮಾಗಿ ಒಂದು ರೈಡ್ ಹೋಗ್ಬರೋಕ್ಕೆ ನಮ್ಮದಕ್ಕೆ ಬುಯ್ಯೋಕ್ಕಾಗುತ್ತೆ. ನಮ್ಮ ರ್ಯಾಕೆಟ್ಗೆ ಪೆಟ್ರೋಲ್ ಹಾಕ್ಸ್ಬೋದು 10,000 ಇದ್ದರೆ ಆರಾಮಾಗಿ. ಸುಮ್ಮನೆ ಅವೆಲ್ಲ ವೇಸ್ಟು ಅಂತ ಅಷ್ಟೇ. ಇಂಡಿಕೇಟರ್ ಯಾಕೆ ಆನ್ ಮಾಡಿಬಿಟ್ಟಿದೆ ಅಂದರೆ ಇಂಡಿಕೇಟರ್ ಆನ್ ಮಾಡಿಬಿಟ್ಟಿಲ್ಲ ಗುರು. ಸೊ ಹಂಗೆ ಫ್ಲ್ಯಾಶರ್ ಆನ್ ಮಾಡಿದ್ದೀನಿ ಅಷ್ಟೇ. ಈ ರೋಡಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಲ್ಲ. ಸೊ ಈ ಲಾರಿಗಳು ಹೆವಿ ಟ್ರಕ್ಗಳೆಲ್ಲ ಸಿಕ್ಕಾಪಟ್ಟೆ ಬರ್ತಾಯಿರ್ತಾವೆ, ಓವರ್ಟೇಕ್ಗಳು ಹಂಗೆ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ಆನ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಇಂಡಿಕೇಟರ್ ಏನು ನಾರ್ಮಲ್ ಆಗಿದೆ ನೋಡಿ. ಅವು 4 ಲೈಟ್ಸ್ ಆನ್ ಮಾಡಿಬಿಟ್ಟಿದ್ದೀನಿ. ಸೊ ಫ್ಲ್ಯಾಶರು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಷ್ಟೇ. ಫ್ಯೂಲ್ ಬ್ರೇಕ್ ಆದರೆ ಐ ಥಿಂಕ್ ನಾನು ಕೊಲ್ಟಿಗೆರಲ್ಲಿ ಹಾಕಿಸ್ಕೊತೀನಿ. ಫ್ಯೂಲಲ್ಲಿ ಪವರ್ ಪೆಟ್ರೋಲ್ ಹಾಕ್ಸ್ಕೊಳೋದು, ಇಲ್ಲಾಂದರೆ ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಕೊಳೋದು. ಪವರು ಲಾಂಗ್ ಎಲ್ಲ ಹೋಗ್ಬೇಕಾದ್ರೆ ಹಾಕ್ಸ್ಕೊಳೋಣ ಇನ್ನೇನು ಅಮ್ಮಮ್ಮ ಅಂದರೆ. ಸೊ ಮಧುಗಿರಿಯಿಂದ ನಮ್ಮ ಊರು ಬಂದುಬಿಟ್ಟು ಹೊಸಕೆರೆ ಅಂತ ಪಾವಗಡ ಹೋಗೋ ರೋಡಲ್ಲಿ. ಸೊ 12 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ ಅಲ್ಲಿಂದ. ಸೊ ನಾವಾದರೆ ಜಾತ್ರೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ವರ್ಕ್ ಇದೆ. ಸೊ ಊರಿಗಾದರೆ ಹೋಗೋಕ್ಕಾಗಲ್ಲ ಈಗ. ಸೊ ಮನೆಗೆ ಫೋನ್ ಮಾಡಿ ಹೇಳಿದ್ರೆ ಬರ್ರಿ ಅಂತಾರೆ. ನೋಡಬೇಕು, ಲೇಟ್ ಏನಾದರೆ ಹೋಗ್ತೀನಿ ಗುರು. ಅಪ್ಪ ಯಾವ್ದು ಗುರು ಅದು ಕಾರು ಸೈಕ ಕೊಡುತ್ತೆ, ರೋಡೇ ಕಾಣಿಸಲ್ಲ ಅನ್ನತ್ತೆ. ನಾವು ಅಲ್ಲಿ ಗುಂಟಿದೆ ಅನ್ನೋ ಅಂದ್ಕೊಂಡೆ ನಾನು. ಈ ಕಡೆ ಲೆಫ್ಟ್ ಸೈಡು ಚೆನ್ನಾಗಿ ಬೀಳ್ತಾಯಿದೆ, ರೈಟ್ ಸೈಡ್ ಯಾಕೋ ಸ್ವಲ್ಪ ಡಲ್ಲ ಇದ್ದಂಗೆ ಇದೆ ಲೈಟು. ಅಷ್ಟೊಂದು ಚೆನ್ನಾಗಿ ಬೀಳ್ತಾ ಇಲ್ಲ ಈ ಕಡೆದು ರೈಟ್ ಸೈಡ್ದು. ಅದನ್ನೇ ನೋಡ್ಬೇಕು, ಏನಾದರೂ ಮಾಡಬೇಕು. ಇದನ್ನ ಈ ಕಡೆಗೆ ಹಾಕಬೇಕು, ಲೆಫ್ಟ್ ಸೈಡ್ ಕಿತ್ತು ರೈಟ್ ಸೈಡ್ಗೆ. ಲೆಫ್ಟ್ ಸೈಡ್ ಸ್ವಲ್ಪ ಹಂಗಿದ್ರು ನಡೆಯುತ್ತೆ, ರೈಟ್ ಸೈಡ್ ಸ್ವಲ್ಪ ರೋಡ್ ಚೆನ್ನಾಗಿ ಕಾಣಿಸೋಗಲ್ಲ. ಇಲ್ಲಂದರೆ ಮೇಲೆ ಕಟ್ಟಿದಾಗ ಮೇ ಬಿ ಎರಡು ಚೆನ್ನಾಗಿ ಕಾಣಿಸೋದು ಅನಿಸುತ್ತೆ, ನೋಡೋಣ. ಅದು ಬಂದುಬಿಟ್ಟು ಇಂಜಿನ್ ಸ್ಕ್ರಾಚ್ ಗಾರ್ಡ್ ಬಂದುಬಿಟ್ಟೆ ಒಂದು 5,000 ಇದೆ ಗುರು. ಬಜೆಟ್ಟು ನಮಗೆ ಓವರ್ ಆಗೋಯ್ತಿದೆ. ಸೊ ಜಾತ್ರೆಗೋಸ್ಕರ ಇಲ್ಲಿ ರೋಡಾದ್ರೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲ ಸಿಟಿ ಒಳಗಡೆ ಹೋಗೋದು, ಇದು ಔಟರ್ ರಿಂಗ್ ರೋಡು. ಸೊ ಸೇಫ್ಟಿಗಿರಲಿ ಅಂತ ಒಂದು ಸಾರಿ ಕೇಳಿದೆ ಅಷ್ಟೇ ನಾನು. ಪಾಪ ಪೊಲೀಸರು ಊಟ ಮಾಡ್ತಾಯಿದ್ರು ಅಂಕಲ್ಸು, ಕೇಳು ಡಿಸ್ಟರ್ಬ್ ಮಾಡಬಾರ್ದಾಯ್ತು. ಗೊತ್ತು ನನಗೆ ಹೆಂಗೂ ಸುಮ್ಮನೆ ಹೋಗ್ಬೇಕಾಯ್ತು ಗುರು. ಸೊ ಇರಲಿ ಅಂತ ಕೇಳಿದೆ ಅಷ್ಟೇ. ನೋಡಿ ಅಲ್ಲೆಲ್ಲ ಲೈಟ್ಸ್ ಕಾಣಿಸ್ತದಲ್ಲ, ಅದೇ ದೇವಸ್ಥಾನ ಇರೋದು, ಮಾರಮ್ಮನ ದೇವಸ್ಥಾನ. ಸೊ ಇಲ್ಲಿಂದ ಆದರೆ ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರೋದು ಕಾಣಿಸ್ತದೆ ಜಾಸ್ತಿ. ಸೊ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ ಅವರು ಕ್ಯಾಮ್ರಾದಲ್ಲಿ. ಐ ಥಿಂಕ್ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ. ಇಲ್ಲೊಂದು ಚಿಕ್ಕದು ರೋಡ್ ಇದೆ, ಆ ರೋಡಲ್ಲಿ ಹೋಗೋದಾ ಇಲ್ಲಾಂದರೆ ಎಲ್ಲ ಹೋಗೋದಾ ಗೊತ್ತಿಲ್ಲ. ಸೊ ನಮ್ಮ ಬ್ರದರು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇಲ್ಲ, ಇಲ್ಲಿ ಇಳ್ಕೊಳಕ್ಕೆ ಚಾನ್ಸ್ ಇಲ್ಲ, ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಸೊ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿರೋ, ಅಲ್ಲೇ ವೆಯ್ಟ್ ಮಾಡ್ತಾ ಇರಬೇಕು. ನಿಮಗೊಂದು ಸರಿ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇಲ್ಲೂ ರೋಡ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲೊಂದಿದೆ ಚಿಕ್ಕ ರೋಡು, ಇಲ್ಲಿ ಕಾಣಿಸ್ತಾ ಅಲ್ಲಿ ಕಾಣಿಸ್ತದೆ ನೋಡಿ, ಫುಲ್ಲೆಲ್ಲ ಜಾತ್ರೆ ಅಲ್ಲೆಲ್ಲ. ಸೊ ಇಲ್ಲೇ ಇದೆ ರೋಡು. ನೋ, ಇಲ್ಲೂ ಎಲ್ಲ ಕ್ಲೋಸ್ ಮಾಡೋಕ್ಕಾರ ಗುರು, ಹೋಗೋದಿಲ್ಲ. ನೋಡ್ತಾ ಇರೋದು ನೀವಲ್ಲಿ, ನೋಡ್ತಾರೆ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ನಿಮಗೆಲ್ಲ ಅಲ್ಲಿ ಒಂದು ಸರಿ ಕರ್ಕೊಂಡು ಹೋಗ್ತೀನಿ, ಹಂಗೆ ನೋಡಿರಂತೆ. ಎಲ್ಲ ಕ್ಲೋಸ್ ಮಾಡೋಕ್ಕಿದ್ದಾರೆ ಗುರು, ಚಿಕ್ಕ ರೋಡ್ಗಳೆಲ್ಲ. ಇಲ್ಲೊಂದು ರೋಡ್ ಇದೆ. ಅಂಕಲ್ ಎಕ್ಸರಲ್ಲಿ ಫುಲ್ ಟೈಟ್ ಆಗಿದ್ದಾರೆ ನೋಡಿ. ರೋಡಲ್ಲಿ ಇದೊಂದು ಸ್ವಲ್ಪ ಹಿಂಸೆ. ಅಂಕಲ್ ನೋಡಿದ್ರ ಫುಲ್ ಟೈಟ್ ಆಗಿಬಿಡು ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟ್ ಆದರೆ ನಾನು ಅಲ್ಲಿಗೆ ಹೋಗ್ತಿದ್ದೆ, ಟೆಂಪರ್ ಹತ್ರ ಬ್ರೋ ಬಂದಾಗ ನಮ್ಮ ಅಣ್ಣ ಬಂದಮೇಲೆ ಹೋಗ್ತಿದ್ದೆ ನಾನು. ಸೊ ನಿಮಗೋಸ್ಕರ ತೋರ್ಸೋಣ ಅಂತಲೇ ಬಂದೆ ನಾನು. ಪ್ಲಸ್ ಹೋಗ್ತಾ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಒಮ್ಮೆ ಫುಲ್ ಟ್ರಾಫಿಕ್ ಜಾಮ್ ಎಲ್ಲೋ ಲಾಕ್ ಮಾಡಾಕಿದ್ದಾರೆ, ಮತ್ತೆ ಹೋಗೋದು ಕಷ್ಟ ಗುರು ಅಂದ್ಕೊಂಡೆ ಗುರು.
ಎಕ್ಸ್ಪೆಕ್ಟ್ ಮಾಡಿದೆ ನಾನು ಇದನ್ನು. ನೋಡ್ತಾ ಇದ್ದೀರಲ್ಲ ಇರೋದು. ಸೊ ಎಲ್ಲ ಒಂದು ರೋಡ್ ಇದೆ, ಹಿಂಗೆ ಸೋನ್ ಬನ್ನಿ ಆಮೇಲೆ ಬರೋಣ. ಒಂದೇ ಸರಿ ನಮ್ಮ ಬ್ರದರ್ ಒಂದಮೇಲೆ ಪಾರ್ಕ್ ಮಾಡಿದ್ರೆ ಆಯ್ತೆ. ಇದೆ ದೇವಸ್ಥಾನ. ಆಮೇಲೆ ಫುಲ್ ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಡ್ರೋನ್ಗೇನೆಲ್ಲ ಎಲ್ಲರೂ ನಮ್ಮ ಹತ್ರ ಬಡವರು ನಾವು ಡ್ರೋನೆಲ್ಲ ಎಗರಾಕೋಕ್ಕಾಗಲ್ಲ, ತೊಗೊಬೇಕು. ನೀವು ಸಪೋರ್ಟ್ ಮಾಡಿದ್ರೆ ತೊಗೊಳೋಣ. ಅದನ್ನು ಏನಿಲ್ಲ ಗೈಸ್, ಒಂದು ಲೈಕ್ ಸಬ್ಸ್ಕ್ರೈಬ್ ಮತ್ತು ಹಂಗೆ ಒಂದು ಶೇರ್ ಹೊಡೆದ್ಬಿಡಿ ಹೇಳ್ತೀನಿ. ನೀವು ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೆ ಇನ್ನೊಂದು ಸ್ವಲ್ಪ ಎಂಕರೇಜ್ಮೆಂಟ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಗೊಂಬಂದು ನಮ್ಗೊಂಥರ ಕ್ಯೂರಿಯಾಸಿಟಿ ಬರುತ್ತೆ. ನೀವು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ರೆ. ಆಫ್ ರೋಡ್ ಫೀಲಿಂಗ್ ಅದೇನು ಅಂಥ ಆಫ್ ರೋಡಲ್ಲ, ಸ್ವಲ್ಪ ಅಷ್ಟೇ ಲೈಟಾಗಿದೆ. ಸೊ ಅಲ್ಲೆಲ್ಲ ರೆಡ್ ಬರ್ತಿತ್ತು, ಮತ್ತು ಅಲ್ಲಿ ಡಬಲ್ ಬಂದಿದೆ ಅವಾಗಲೇ ಫ್ಯೂಲು. 390 ಇದೊಂದು ಪ್ರಾಬ್ಲಮ್ ಅಂತಲ್ಲ, ನಾರ್ಮಲ್ ಅಲ್ಲಿ ಮೀಟ್ರ್ ಆ ಥರ ತೋರಿಸೋದು ಆ ಥರ ಟ್ಯಾಂಕ್ ಒಳಗಡೆ. ಸೊ ಅಡ್ವೆಂಚರ್ ಆದರೆ ಪಕ್ಕ ಕನ್ಫರ್ಮ್ ಎಷ್ಟೇ ಅಂತ ಹೇಳಿ ಬಂದುಬಿಡುತ್ತೆ, ಅದ್ರ ಮೇಲೆ ಏನೂ ಬರಲ್ಲ. ಸೊ ಇಲ್ಲ ಇದೆ ರೋಡೆಲ್ಲ ಹೊರಟೋಣ. ಪ್ಲಸ್ ಡೈರೆಕ್ಟ್ ಆದರೆ ತುಮಕೂರು ಗೇಟ್ ಅಂತ ಒಂದಿದೆ, ಅಲ್ಲಿ ಹೊರಟೋಗ್ತೀವಿ. ನಮ್ಮ ಬ್ರದರ್ ಅಲ್ಲಿ ಬರ್ತಾರೋ ಗೊತ್ತಿಲ್ಲ. ಬಸ್ಸಲ್ಲಿ ಐ ಥಿಂಕ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನಾನು. ಏನೂರು ಗುಂಡಿಲಿಂಗ ಬೈ ಅಡ್ವೆಂಚರಲ್ಲಿ ಚೆನ್ನಾಗಿ ನಿಂತ್ಕೊಂಡು ಹೊರಟೋಗೋಯ್ತು. ಇಲ್ಲಿ ನಿಂತ್ಕೊಂಡು ಹೋಗೋಣ ಅನ್ಸುತ್ತೆ, ಏನು ಸುಮ್ಮನೆ ಅವೆಲ್ಲ ಮಾರ್ನಿಂಗು ಚೆನ್ನಾಗಿರುತ್ತೆ ಸ್ಟಂಟ್ಗಳು ಮಾಡೋಕೆ ನಿಂತ್ಕೊಂಡು ಹೋಗೋಕ್ಕೆ. ನೈಟು ಸುಮ್ಮನೆ ಚಿಕ್ಕ ಕಲ್ಲುಗಳೆಲ್ಲ ಇರ್ತವೆ, ಇಲ್ಲೆಲ್ಲ ಬ್ಲಾಕ್ ಮಾಡೋಕ್ಕೆ ಬರಪ್ಪು. ಸುಮ್ಮನೆ ಔಟರ್ ರಿಂಗ್ ರೋಡೆಲ್ಲ ಹೊರಟೋಗ್ಬೇಕಾಯ್ತು ನಾನು. ಸೊ ಚೆನ್ನಾಗಲ್ಲ. ನಿಮಗೂ ಒಂದ್ಸಲ ಅದನ್ನು ತೋರಿಸೋಣ ಅಂತಾನೆ ಕ್ಯಾಮ್ರಾ ಆನ್ ಮಾಡಿದೆ. ಸೊ ತೋರಿಸ್ಲಿಲ್ಲ ಚೆನ್ನಾಗಿಲ್ವಲ್ಲ, ನೋಡ್ಕೊಂಡು ಹೋಗ್ಬೇಕು ಒಂದೇ ಸರಿ. ನಿಂತ್ಕೋಗುರು ಫೋನಾಗ ಮಾತಾಡ್ಕೊಳಂಗೆ ಬಂದ್ರೆ ಹೆಂಗಪ್ಪ ನೀನು ಕಾರಲ್ಲಿ? ನಿನಗೇನು ಆಗಲ್ಲ, ಗುದ್ದು ಬಿಡ್ತೀಯ, ನಾ ದಬ್ಬ ಕಾಣೋದು. ನನ್ನ ಗಾಡಿಗೆ ಡ್ಯಾಮೇಜ್ ಆಗೋದು, ನಿಂದು ಸ್ವಲ್ಪ ಸುಮ್ಮನೆ ಸ್ಕ್ರ್ಯಾಚ್ ಆಗೋದು ಅಷ್ಟೇ. ಅಮ್ಮ ಬಂದರೆ ಬಂಪರ್ ಹೋಗುತ್ತೆ, ನಮ್ಮದು ಹೆವಿ ಡ್ಯಾಮೇಜ್ ಆಗೋಗುತ್ತೆ. ಸೊ ನನಗೇನು ಆಗೋದಿಲ್ಲ, ಗಾಡಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಸೊ ನೋಡ್ಕೊಂಡು ಆಟಾಡಬೇಕು. ನಾವು ಕರೆಕ್ಟಾಗಿ ಹೋದ್ರೂ ಆಪೋಸಿಟಲ್ಲಿ ಬರೋರು ಕರೆಕ್ಟಾಗಿ ಹೋಗಲ್ಲ ಅವರು. ಹಂಗೆ ಹೋಗೋಣ, ಅಲ್ಲೆಲ್ಲ ಹೆವಿ ಕ್ರೌಡ್ ಜಾಸ್ತಿ ಇದೆ, ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವರು. ನಾನು ಲಾಸ್ಟ್ ಇಯರ್ ಬಂದಿದ್ದೆಲ್ಲ ಗೊತ್ತಿಲ್ಲ. ಐ ಮೀನ್ ಲಾಸ್ಟ್ ಇಯರ್ ಅಂದರೆ ಲಾಕ್ಡೌನ್ ಎಲ್ಲ 2 ಇಯರ್ಸಿಂದ ಮಾಡಿರಲಿಲ್ಲ ಜಾತ್ರೆ. ಸೊ ಆ ಕಡೆ ಲಾಸ್ಟ್ ಇಯರ್ ಬಂದಿದೆ 3 ಇಯರ್ಸ್ ಬ್ಯಾಕ್. ಅವಾಗ ಊರಲ್ಲ ಇದ್ದೆ ನಾನು. ಸೊ ಅವಾಗಷ್ಟೇ ಒಂದಿದ್ದು ಫ್ಯಾಮಿಲಿ ಜೊತೆಲಿ ಬಂದಿದ್ದೆ, ನಾನು ನಮ್ಮಮ್ಮ ಮತ್ತು ನಮ್ಮಪ್ಪ. ಟೂ ಇಯರ್ಸ್ ಗ್ಯಾಪ್ ಬಂತಲ್ಲ, ಸೊ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಮಾಡಿದ್ದಂಗಿದ್ದಾರೆ. 2 ಇಯರ್ 1 ಇಯರ್ ಎಕ್ಸಾಕ್ಟ್ ಗೊತ್ತಾಗ್ತಿಲ್ಲ ನನಗೆ. ಸೊ ನಾನಂದರೆ 2019 ಬಂದಿದ್ದೆ ಜಾತ್ರೆಗೆ. ಮಳೆ ಬಂದೆಲ್ಲ ರಚ್ಚ ಆಗೋಗ್ಬಿಟ್ಟಿದೆ ಗುರು ರೋಡೆಲ್ಲ. ಇನ್ನೂ ಅಲ್ಲಿ ಟೆಂಪಲ್ ಹತ್ರ ಹೆಂಗಿದೆ ಗೊತ್ತಿಲ್ಲ. ಸೊ ಶೂಸ್ ಬೇರೆ ಹಾಕ್ಕೊಂಡಿದ್ದೀನಿ, ಬಿಚ್ಚಬೇಕು ಹಾಕೋಬೇಕು ಅಂದರೆ ಸ್ವಲ್ಪ ಅದನ್ನು ಬೇಜಾರಾಗುತ್ತೆ. ಸ್ಲಿಪ್ಪರ್ಸ್ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ರೈಡ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಬೇಕಾದ್ರೆ ಬಿಚ್ಚಿ ಹಾಕೊಳೋದು ದೊಡ್ಡ ವಿಷಯ ಅಲ್ಲ, ಹಾಕ್ಕೊಬೋದು. ಸೊ ನಮ್ಮ ಕಾಲು ಸೇಫ್ಟಿ ಅಲ್ವಾ. ನಮ್ಮ ಅಣ್ಣ ಇನ್ನೂ ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ. ಇದರೊಳಗೆ ಬರ್ತಾರೆ, ಬಟ್ಟು ಪ್ರೈವೇಟ್ ವೆಹಿಕಲ್ಸ್ ನಾಟ್ ಅಲೌಡ್ ಇನ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಇಂಗ್ಲೀಷೆಲ್ಲ ನಮಗೆ ಬರಲ್ಲ ಅವರು. ನಮ್ಮ ವಾಹನಗಳು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಇಲ್ಲ. ನಾವು ಆದಷ್ಟು ಆಂಗ್ಲ ಭಾಷೆಗೆ ದೂರ ಇರ್ತೀವಿ. ಒಂದು ಫೋನ್ ಹಾಕುವ ಇಲ್ಲಿ ನಿಂತ್ಕೊಂಡು, ಅಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಬ್ರದರ್ ಬಂದಮೇಲೆ ನಿಮಗೆ ಮತ್ತೆ ಸಿಗೋಣ.
ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಬಿಡಿ. ಸೇಮ್ ಇರುತ್ತೆ ರೆಬಲ್ ರೈಡರ್ KV ಅಂತಲೇ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಕರ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ಎಲ್ಲ ಹೇಳೋಂಗಿಲ್ಲ, ನಮ್ಮ ಹುಡುಗರೆಲ್ಲ ಒಂಥರ ಕಿಲಾಡಿ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೂ ಯಾರನ್ನ ಚಾನಲ್ ಹೊಸ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡ್ಬಿಡಿ, ಹೇಳ್ತೀನಿ ಫಟಾಫಟ್ ಅಂತ.